ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನಿನ್ನೆ ಗೋವಾಕ್ಕೆ ಬಂದಿದ್ದೇವೆ. ಇವತ್ತು ಟೆಂಪಲ್ಗೆ ಬಂದ್ವಿ. ಫಸ್ಟಿಗೆ ಶಾಂತದುರ್ಗ ಟೆಂಪಲ್ಗೆ ಹೊರಟ್ವಿ. ನೆಕ್ಸ್ಟ್ ಇನ್ನೊಂದು ಟೆಂಪಲ್ ಉಂಟು ಈಶ್ವರನದ್ದು, ಅಲ್ಲಿ ಹೋಗ್ಲಿಕ್ಕುಂಟು. ಇವತ್ತಿನ ಬೇರೆ ಎಲ್ಲಿ ಎಲ್ಲ ಹೋಗ್ಲಿಕ್ಕಾಗ್ತದೆ ನೋಡಬೇಕು. ಒಂದು ಓಲ್ಡ್ ಚರ್ಚ್ ಇದೆ ಅಂತೆ, ಅಲ್ಲಿ ಹೋಗಬೇಕು. ನೆಕ್ಸ್ಟ್ ಮ್ಯೂಸಿಯಮ್ಮಿಗೆ ಹೋಗ್ಲಿಕ್ಕುಂಟು. ಬೇರೆ ಬೀಚಿಗೆಲ್ಲ ಹೋಗ್ಬೇಕಂತಿದ್ದೇವೆ. ಎಲ್ಲೆಲ್ಲ ಟೈಮ್ ಸಿಗ್ತದೆ ಅಲ್ಲೆಲ್ಲ ಹೋಗಿ ಬಿಡಬೇಕು. ಈಗ ಈ ಟೆಂಪಲಿಗೆ ಒಮ್ಮೆ ಹೋಗಿ ಬರುವ. ನಿನ್ನೆ ಇಲ್ಲಿ ಉತ್ಸವ ಇತ್ತು ಕಾಣಿಸುತ್ತೆ. ಎಲ್ಲ ಮಿಠಾಯಿ ಅಂಗಡಿಗಳೆಲ್ಲ ಬಂದಿದೆ. ಇಲ್ಲಿ ಕೆರೆ ಇದೆ, ಅದರಲ್ಲಿ ಕೆರೆಯಲ್ಲಿ ಸಹ ಒಂದು ರಥ ನಿಲ್ಲಿಸಿಟ್ಟಿದ್ದಾರೆ. ಮತ್ತು ಜನ ಅಷ್ಟು ಇಲ್ಲ, ಸ್ವಲ್ಪ ಸ್ವಲ್ಪ ಜನ. ಅಂದರೆ ನಾವು ಬೇಗ ಬಂದಿದ್ವಿ, ಹಾಗಾಗಿ ಅಷ್ಟು ರಶ್ ಏನಿರಲಿಲ್ಲ. ನೆಕ್ಸ್ಟ್ ಈಗ ಇನ್ನೊಂದು ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಫುಲ್ಲು ಪರ್ಚೇಸ್ ಮಾಡಲಿಕ್ಕೆ ಫುಲ್ಲು ಡ್ರೆಸ್ ಮತ್ತು ಆಡೋದು ಮಕ್ಕಳಿಗೆಲ್ಲ, ಮತ್ತು ಬೇರೆ ಹೆಣ್ಮಕ್ಳಿಗೆಲ್ಲ ಬ್ಯಾಂಗಲ್ಸ್, ಸರ ಎಲ್ಲ ಇದೆ ಇಲ್ಲಿ. ರಿಟರ್ನ್ ಬರುವಾಗ ಪರ್ಚೇಸ್ ಮಾಡಬೇಕು. ಯಾವುದೆಲ್ಲ ಆಗ್ತದೆ ನೋಡುವ. ಈಗ ಈ ಟೆಂಪಲಿಗೆ ಹೋಗಿ ಬರುವ. ಸ್ವಲ್ಪ ನಡಿಲಿಕ್ಕಿದೆ. ಈಗ ಬಂತು ನೋಡಿ, ಟೆಂಪಲ್ ಕಾಣ್ತಾ ಉಂಟು. ಇದು ಟೆಂಪಲ್ ಸಹ ಹಾಗೆ ಶಾಂತದುರ್ಗ ಟೆಂಪಲ್ ಥರವೇ ಉಂಟು ಫ್ರಂಟಲ್ಲೆಲ್ಲ. ಈಗ ಒಳಗೆ ಹೋಗುವ. ಇಲ್ಲಿ ಎಲ್ಲ ಭಕ್ಷ್ಯ ಎಲ್ಲ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಕೆರೆಯ ಮಿಡ್ಲಲ್ಲಿ ನೋಡಿ ಒಂದು ತಾವರೆದ್ದು ಉಂಟು. ಇಲ್ಲಿ ಸಹ ಟೆಂಪಲ್ ಒಳಗೆ ಹೋಗಿ ಬಂದ್ವಿ. ಜನ ಯಾರು ಸಹ ಇಲ್ಲ, ಅಷ್ಟು ರಶ್ ಇರಲಿಲ್ಲ. ಸೈಲೆಂಟ್ ಆರಾಮದಲ್ಲಿ ನೋಡ್ಲಿಕ್ಕಾಯ್ತು ಎಲ್ಲ ಪ್ಲೇಸ್ ಎಲ್ಲ. ಇದರಲ್ಲಿ ಸ್ವೀಟ್, ಇಲ್ಲಿ ಗಿಣ್ಣು ಅದರದ್ದು ಸ್ವೀಟ್ ಇತ್ತು, ಸ್ವೀಟ್ ತಗೊಂಡ್ವಿ. ಮತ್ತು ಕಡಲೆ ತಗೊಂಡ್ವಿ. ಈಗ ಹೊರಡೋದು ನೆಕ್ಸ್ಟ್ ಎಲ್ಲಿಗೆ ಅಂತ ನೋಡುವ. ನೋಡಲಿಕ್ಕೆಲ್ಲ ಸೂಪರ್ ಉಂಟು. ಆದರೆ ನಾವು ತಗೊಳ್ಳೋದು ಯಾವುದು ಸಹ ಇರಲಿಲ್ಲ ಅಷ್ಟು. ಮಕ್ಕಳಿಗೊಂದು ಸ್ವಲ್ಪ ತಗೊಂಡ್ವಿ ಆಡಲಿಕ್ಕೆಲ್ಲ. ನೋಡಿ, ಅಪ್ಪ ಮಗ ಸೇರಿಕೊಂಡು ಆಡ್ತಿದ್ದಾರೆ.
ಇದೆಲ್ಲ ಚಪ್ಪುಲಿ ಮತ್ತು ಕೆಲವೆಲ್ಲ ಸ್ವೀಟ್ ಎಲ್ಲ ಮಾಡಿಟ್ಟಿದ್ದಾರೆ. ಇದೆಲ್ಲ ಇಲ್ಲೇ ರೆಡಿ ಮಾಡೋದು ಅವರು ಆಚೆಯಿಂದ. ಒಳ್ಳೆ ಪ್ಯಾಕ್ ಮಾಡಿ ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ. ಇಲ್ಲಿ ಇದು ಫ್ರೂಟ್ಸು ಇದನ್ನೆಲ್ಲ ಒಂದೊಂದು ಪೀಸ್ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಕೊಡ್ತಾರೆ. ಅದು ನೆಕ್ಸ್ಟ್ ಈಗ ಚರ್ಚಿ ಹತ್ರ ಬಂದ್ವಿ. ಇಲ್ಲಿ ನೋಡಿ ಓಲ್ಡ್ ಚರ್ಚಿ ಹೇಗೆ ಕಾಣ್ತಾ ಉಂಟು ನೋಡಿ. ಫುಲ್ಲು ರಶ್ ಇತ್ತು. ಅದಂದರೆ ಸಂಡೇ ಆಗ್ಲಿಕ್ಕೆ ಹೋಗಿ ಚರ್ಚಿಗೆ ಫುಲ್ಲು ರಶ್ ಇತ್ತು. ಇದು ಇನ್ನೊಂದು ಸೈಡಿಂದ ಮ್ಯೂಸಿಯಮ್. ನಾವೀಗ ಫಸ್ಟಿಗೆ ಮ್ಯೂಸಿಯಂ ಹೋಗುವಂತಿದ್ದೇವೆ, ಯಾಕಂದರೆ ಚರ್ಚ್ ಹತ್ರ ಫುಲ್ಲು ರಶ್ ಇದೆ. 11 ಗಂಟೆ ನಂತರ ಓಪನ್ ಆದದ್ದು, ಹಾಗಾಗಿ ಈಗ ನೋಡುವಾಗಿಲ್ಲ. ನಾವು ಮ್ಯೂಸಿಯಮ್ಗೆ ಹೋಗಿ ಬರ್ತೇವೆ. ಇಂಗ್ಲಿಷ್ ಎಂಟ್ರೆನ್ಸ್ ಫೀಸ್ ಇತ್ತು 10 rupees ಅಷ್ಟೇ. ನಾವೆಲ್ಲ ಹೋಗಿ ಬಂದ್ವಿ ಈಗ ಹೊರಗಡೆ. ಅಲ್ಲಿ ಅಂದರೆ ಬ್ರಿಟಿಷರ ಕಾಲದ್ದೆಲ್ಲ ಎಲ್ಲ ಇತ್ತು, ಮತ್ತು ಮೂರ್ತಿಗಳನ್ನೆಲ್ಲ ಇಟ್ಟಿದ್ರು. ಕೆಲವದಕ್ಕೆಲ್ಲ ಮೂರ್ತಿ ಕಟ್ಟಾಗಿ ಎಲ್ಲ ಹೋಗಿತ್ತು, ಆದರೂ ಸಹ ನೋಡಲಿಕ್ಕೆಲ್ಲ ಸೂಪರ್ ಇತ್ತು. ಮತ್ತು ಮುಂಚಿನದ್ದು ಬೋಟು, ಬ್ರಿಟಿಷರ ಕಾಲದ ಬೋಟ್ ಎಲ್ಲ ಇತ್ತು. ಈಗ ನಾವು ನೆಕ್ಸ್ಟ್ ಇನ್ನೊಂದು ಅದೇ ಸೈಡಿಗೆ ಚರ್ಚ್ ಉಂಟು, ಅಲ್ಲಿ ಬಂದ್ವಿ. ಚರ್ಚ್ ಥರ ಅದು ಸಹ ತುಂಬ ಎತ್ತರಾಗಿ ತುಂಬ ಸೂಪರ್ ಇತ್ತು. ಫೋಟೋ ಎಲ್ಲ ತೆಗಿಲಿಕ್ಕೆ ಅಲ್ಲೆಲ್ಲ ಬಿಡ್ತಿದ್ರು. ಮ್ಯೂಸಿಯಂ ಒಳಗೆ ಫೋಟೋ ಎಲ್ಲ ತೆಗಿಲಿಕ್ಕೆ ಬಿಡ್ತಿರ್ಲಿಲ್ಲ. ಇಲ್ಲಿ ಸಹ ಅಷ್ಟೇನು ಜನ ಇರಲಿಲ್ಲ, ಚರ್ಚಲ್ಲಿ ಮಾತ್ರ ತುಂಬ ಜನ ಇದ್ದರು. ನಾವೀಗ ಚರ್ಚಿಗೆ ಹೋಗ್ತಾ ಇದ್ದೇವೆ. ಇನ್ನೂ ಸಹ ಲೈನ್ ಉಂಟು, ಫುಲ್ಲು ಲೈನ್ ಇದೆ. ಒಳಗೆ ಹೋಗುವಾಗೆ ಆಗಲಿಕ್ಕಿಲ್ಲ ಮಕ್ಕಳನ್ನ ಇಟ್ಕೊಂಡು, ಹಾಗಾಗಿ ನಾವು ಹೊರಗಡೆಯಿಂದನೇ ನೋಡಿ ಹೋಗುವ. ಮಧ್ಯಾಹ್ನ ಆಗಿದೆ. ಇನ್ನು ಊಟಕ್ಕೆ ನೋಡಬೇಕು ಎಲ್ಲಿ ಹೋಗೋದಂತ. 1:30 ಆಗ್ತಾ ಬಂತು. ಊಟ ಮಾಡಿ ಇನ್ನು ನೆಕ್ಸ್ಟ್ ಬೇರೆ ಎಲ್ಲಿ ಹೋಗ್ಲಿಕ್ಕೆ ನೋಡಬೇಕು. ಇನ್ನು ನೆಕ್ಸ್ಟ್ ಎಲ್ಲಿ ಹೋಗಿದ್ದೇವಂತ ಇನ್ನೊಂದು ವಿಡಿಯೋದಲ್ಲಿ ಬರ್ತೇನೆ. ಅಷ್ಟರ ತನಕ ಎಲ್ಲರಿಗೂ ಬಾಯ್. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.